ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸುದ್ದಿಯನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಏನಂತಂದರೆ, ಈ ದಿನ ನಾನು ಕೊಡ್ತಾ ಇರುವಂಥ ಒಂದು ಉಪದೇಶ, ನಾನು ಇಷ್ಟು ದಿವಸ ಕೊಟ್ಟಂಥ ಉಪದೇಶ 5 ನಿಮಿಷಕ್ಕಿಂತ ಜಾಸ್ತಿ ಇತ್ತು ಮತ್ತು 10 ನಿಮಿಷದ ಒಳಗೆ ಇತ್ತು. ಆದರೆ ಈ ದಿನ ಪವಿತ್ರ ಆತ್ಮ ನನಗೆ ತಿಳಿಸ್ಕೊಟ್ಟಿರುವಂಥ ಒಂದು ಉಪದೇಶ ಸ್ವಲ್ಪ ದೊಡ್ಡದಾಗೋದ್ರಿಂದ, ಅಂದರೆ ಒಂದು ವಾಕ್ಯ, ಒಂದೇ ವಾಕ್ಯ ಅಲ್ಲ, 3 ವಾಕ್ಯ ಇದೆ. 3 ವಾಕ್ಯ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಮಾತಾಡಬೇಕಾಗುತ್ತೆ. ದಯವಿಟ್ಟು ಒಂದು 3 to 4 ಮಿನಿಟ್ಸ್ ಜಾಸ್ತಿ ಆಗ್ಬೋದು, ಆದರೆ ಆಗದೇನೂ ಇರ್ಬೋದು. ಕೋಆಪರೇಟ್ ಮಾಡಿ ಕೊನೆವರೆಗೂ ನೋಡಿ. ಬನ್ನಿ ಆ ವಾಕ್ಯ ಯಾವುದು ಅಂತ ನೋಡೋಣ. ಮಾರ್ಕ 9ನೇ ಅಧ್ಯಾಯ 25ನೇ ವಾಕ್ಯ. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗಾದ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದದ್ದರಿಂದ ಬಹುಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ಆಮೆನ್. ನೋಡಿ, 27ನೇ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಆತ ಬಿದ್ದೋಗಿದ್ದಾನೆ, ಆತ ಸತ್ತೋಗಿದ್ದಾನೆ. ಬಿದ್ದೋದಾಗ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ಜನ ಎಲ್ಲ ಮಾತಾಡಿಕೊಂಡು, ನಿಮ್ಮ ಜೀವಿತದಲ್ಲೂ ಕೂಡ ಜನ ಏನಾದರೂ ಮಾತಾಡ್ಕೊಳ್ಳಿ, ಯಾರು ನಿಮಗೆ ಒಂದು ಊಟ ಹಾಕೋದಿಲ್ಲ. ಎಷ್ಟು ದಿವಸ ಅಂತ ಊಟ ಹಾಕ್ತವೆ? ಅಪ್ಪ ಅಮ್ಮ ಅವ್ರ ಶಕ್ತಿವರೆಗೂ ಊಟ ಹಾಕ್ತವೆ. ಇನ್ನು ರಿಲೇಷನ್ಸು, ಫ್ರೆಂಡ್ಸು, ಇನ್ನು ಪರಿಚಯಗಳು ಅವರು ಅಂತ ನೋಡಿದಾಗ, ಫ್ರೆಂಡ್ಸು, ರಿಲೇಷನ್ಸು ಇವೆಲ್ಲ ಎಷ್ಟು ದಿವಸ ಅಂತ ಊಟ ಹಾಕ್ತವೆ? ಒಂದೂವರೆ ತಿಂಗಳು ಅಷ್ಟೇ. ಆಮೇಲೆ ನಿಂದಾಗ ನಿನಗೆ, ನಂದಾಗ ನನಗೆ, ನೀನು ಯಾವಾಗ ನಾನು ಯಾವಾಗ ಅಂತ ಹೇಳುವಂಥ ಲೋಕ ಇದು. ಕರೆಕ್ಟಾ? ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜನ ಏನಾದರೂ ಮಾತಾಡ್ಕೊಳ್ಳಿ, ನನಗೆ ಪವಿತ್ರ ಆತ್ಮನ ತಿಳಿಸ್ಕೊಟ್ಟಿದ್ದೇನೆ. ಜನ ಏನಾದರೂ ಮಾತಾಡ್ಕೊಳ್ಳಿ, ಅದನ್ನ ತಲೆ ಹಾಕೊಂಬೇಡ. ನೀನು ನನ್ನ ಮಗನಾಗು, ನನ್ನನ್ನು ನಂಬು, ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ. ಆ ದಿನ ಆ ಒಂದು ಹುಡುಗ ಅಂದರೆ ದೆವ್ವ ಹಿಡಿದಂಥ ಒಬ್ಬ ಹುಡುಗ ಬಿದ್ದೋದಾಗ ಜನ ಎಲ್ಲ ಮಾತಾಡ್ಕೊಂಡ್ರು. ಆಮೇಲೆ ಸ್ವಾಮಿ ಏನು ಮಾಡಿದೆವು, ಅವನ ಕೈಯನ್ನು ಹಿಡಿದು ಅವನ್ನ ಮೇಲೆ ಎತ್ತದೆವು. ಹಾಗೆ ನನ್ನ ಜೀವನದಲ್ಲೂ ಕೂಡ ನಾನು ಕೂಡ ಬಿದ್ದೋದಾಗ, ನಾನು ಕೂಡ ದೇವಾಭ್ಯಾಸದಲ್ಲಿ ಬಿದ್ದಾಗ ದೇವರನ್ನ ಎಬ್ಬಿಸಿ, ನೀನು ಈ ಒಂದು ಜೀವನವನ್ನು ನೀನು ಸಾಗಿಸಬೇಕು ಅಂತ ನೀನು ಮರಣದ ಹಾಸಿಗೆಯಲ್ಲಿದ್ದಾಗ ನಾನು ನಿನ್ನ ಎಬ್ಬಿಸಿದ್ದು ಇಂಥ ಕೆಲಸ ಮಾಡುವಂತಲ್ಲ, ನೀನು ನನಗೋಸ್ಕರ ಜೀವಿಸುವಂತ ದೇವರು ನನಗೆ ಒಂದು ಜೀವನ ಹೊಸ ನೂತನ ಸೃಷ್ಟಿಯಾಗಿ ಮಾಡಿ ನನ್ನನ್ನು ಮೇಲೆ ಎಬ್ಬಿಸಿದೆವು, ನೂತನ ಸೃಷ್ಟಿಯಾಗಿ ಮಾಡಿದೆವು. ಆಯಿತಾ? ಈಗ ಇದೇ ರೀತಿಯಲ್ಲಿ ಈ ಒಂದು 25ರಿಂದ 27 ನೋಡುವಾಗ ಇನ್ನೊಂದೇನು ತಿಳಿಸ್ಕೊಡುತ್ತೆ ಅಂತ ಈ ವಾಕ್ಯ, ದೆವ್ವಗಳು ಕೂಡ ಯೇಸು ಸ್ವಾಮಿ ಅಂದರೆ ದೇವರ ಒಂದು ನುಡಿಯನ್ನು ಕೇಳಿ ಅದನ್ನು ಕೂಡ ಎದುರುಕೊಂಡು ಅಂದರೆ ಬಿಟ್ಟು ಹೋಗುತ್ತೆ. ಅಂದರೆ ಒಬೆ ಮಾಡುತ್ತೆ, ಒಬೆ ಮಾಡಿ ಬಿಟ್ಟು ಹೋಗುತ್ತೆ. ದೇವರು ಏನು ಹೇಳಿದ್ರು, ಬಿಟ್ಟು ಹೋಗು ಅಂತ ಹೇಳಿದಾಗೆ ಅದು ಒದ್ದಾಡಿಸಿ ಬಿಟ್ಟು ಹೋಯ್ತು. ಅಲ್ಲಿ ಆ ಹುಡುಗಂದೇನು ತಪ್ಪಿಲ್ಲ ಹೊರತು ಆ ಒಂದು ದುಷ್ಟಶಕ್ತಿ ಏನಿತ್ತು, ಆ ದುಷ್ಟಶಕ್ತಿದು ಒಂದು ತಪ್ಪಿದ್ದಿದ್ದು ಬಿಟ್ಟೋಯ್ತು. ಮತ್ತು ಇನ್ನೊಂದೇನಂತ ಅಂದರೆ, ಆಗ ಅಂದರೆ ಯೇಸು ಸ್ವಾಮಿಯಲ್ಲಿ ಏನು ನೋಡಿ, ಸಿಂಪಲ್ ಇದು. ಎರಡೇ ಏನಂದರೆ ಒಂದು ಎರಡೇ ಟಾಪಿಕ್. ಒಂದು ಹೇಳಿದೆ, ಒಂದು ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ದೇವರ ಒಬ್ಬರನ್ನ ಬಿಟ್ಟು ನೀವು ಯಾರ ಮಾತಿಗೂ ಏನೋ ತಲೆ ಕೆಡಿಸ್ಕೊಳ್ಬೇಡಿ. ಯಾರು ನಿಮಗೆ ಊಟ ಹಾಕೋದಿಲ್ಲ, ನಿಮ್ಮನ್ನು ನೀವು ಹೇಗಿದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಎಲ್ಲ ತಲೆ ಯಾರು ಕೆಡಿಸ್ಕೊಡೋದಿಲ್ಲ. ನೀವು ಏನಾದರೂ ಮಾಡ್ಕೊಂಡಿರೋ, ಹೆಂಗಾದರೂ ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ, ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಅಂತ ಬಯಸುವಂಥ ಕೆಟ್ಟ ಲೋಕ ಇದು. ಎಷ್ಟು ದಿನ ಅಂತ ನಿಮ್ಮ ಬಗ್ಗೆ ಕಾಳಜಿ ತಗೊಳ್ಳಿ. ಆದರೆ ಒಬ್ಬ ಮಾತಾಡ್ತಾನೆ, ಆತ ನಿಮ್ಮ ಕೊನೆ ಉಸಿರಿನವರೆಗೂ ನೀವು ದೈಹಿಕವಾಗಿ ಸತ್ತಿ ಹೋಗಿ ಮಣ್ಣಿಗೆ ಮಣ್ಣಾಗಿ ಹೋದ್ಮೇಲೂ ಕೂಡ ಪರಲೋಕದಲ್ಲಿ ನೀವು ಜೀವಿಸುವಾಗಲೂ ಆತ ನಿಮ್ಮೊಂದಿಗೆ ಜೀವಿಸಿ, ಆತ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ನಿಮ್ಮೊಂದಿಗೆ ಇದ್ದು ನಿಮ್ಮ ಬಗ್ಗೆ ಕಾಳಜಿ ತಗೊಳ್ತಾನೆ. ನೀವು ಕೇಳಿದ್ನೆಲ್ಲ, ನೀವು ಪ್ರಾರ್ಥನೆ ಮಾಡಿದ್ದನ್ನೆಲ್ಲ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದನ್ನು ಹೇಳ್ತಾ ಇರೋದು,
ಕೆಡದನ್ನೆಲ್ಲ ಆತ ಕೊಡುವವನಾಗಿದ್ದಾನೆ. ಆದರೆ ನಾನು ಹೇಳ್ತಾ ಇದ್ದೆ ಹಿಂದಿನ ವಿಡಿಯೋಗಳಲ್ಲಿ, ತಕ್ಕ ಸಮಯಕ್ಕೆ ಕೊಡುವವನು. ಆ ಒಂದು ಸಮಯ ಆಗಿರೋದಿಲ್ಲ ಹೊರತು ಆತ ಒಂದು ಸಮಯ ಆಗಿರುತ್ತೆ. ದೇವ ಮಕ್ಕಳೇ ಕೇಳಿ, ಜನ ಏನಾದರೂ ಮಾತಾಡ್ಕೊಳ್ಳಿ, ಅದಕ್ಕೆ ತಲೆ ಕೆಡಿಸ್ಕೊಂಬಿಡಿ, ಆಯಿತಾ? ದೇವರಿಂದ ಎಲ್ಲವೂ ಸಾಧ್ಯ. ನೀವು ದೇವರನ್ನು ನಂಬಿದರೆ ಎಲ್ಲ ಅದು ದೇವರು ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟಾಗಿದೆ. ಸೈತಾನಿಗೆ ಯಾವುದೇ ರೀತಿ ಶಕ್ತಿ ಇಲ್ಲ. ಆತನ ಒಂದು ಎಡೆಯನ್ನು ಸ್ವಾಮಿ ಕೂಜಿಯಲ್ಲಿ ಯಾವಾಗ ಒಂದು ಪ್ರಾಣವನ್ನು ಬಿಟ್ಟು 3ನೇ ದಿನ ಎದ್ದಾಗಿದ್ದೆಯೋ ಅದೇ ಒಂದು ಸಮಯದಲ್ಲಿ ಅದನ್ನು ಒಂದು ಎಡೆ ಜಿಜ್ಜಲ್ಪಟ್ಟಾಗಿದೆ. ಅವನು ಬರೀ ಬಾಲ ಇದೆ ಅಷ್ಟೇ. ಒಂದು ಬಾಲ ಹಿಡ್ಕೊಂಡೆ ಅವನು ಆಟ ಆಡ್ತಾ ಇದ್ದಾನೆ. ಆದರೆ ಅವನಿಂದ ಏನೂ ಸಾಧ್ಯ ಇಲ್ಲ. ಬರೀ ಆತ ನಿಮ್ಮ ಒಂದು ವೀಕ್ನೆಸ್ಗಳನ್ನು ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಾನೆ ಹೊರತು ಆತವನು ಗೆಲ್ಲೋದಕ್ಕಾಗಲ್ಲ. ಆದರೆ ಜನ ಏನು ಮಾಡ್ತಾರೆ ಅಂತಂದರೆ, ಮತ್ತು ದೇವರ ಕಡೆ ಬಂದಿಲ್ಲದೆ ಇರುವಂಥ ಜನರನ್ನು ಇಟ್ಕೊಂಡು ಆತ ನಿಮ್ಮನ್ನು ಆಟ ಆಡಿಸ್ತಾನೆ. ನೀವು ಯಾವುದಕ್ಕೂ ಎದುರುಬೇಡಿ, ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸ್ಕೊಡಿ. ನಾನು ಈ ಒಂದು ಚಾನಲ್ನ ಮಾಡಿದ್ದು, ನಾನು ಹೇಳಿದೆ ಹಿಂದಿನ ವಿಡಿಯೋಗಳಲ್ಲಿ, ಈ ಒಂದು ಚಾನಲ್ನ ಮಾಡಿದ್ದೆ 2 ಉದ್ದೇಶದಿಂದ. ಏನು ಅಂತಂದರೆ, ಒಂದು, ಎಲ್ಲರೂ ದೇವರ ವಾಕ್ಯದ ಬಗ್ಗೆ ತಿಳ್ಕೊಳ್ಳಿ ಅಂತ. ಇನ್ನೊಂದು 80% ಮಂದಿ ನಾನು ಮಾಡಿದ್ದೆ ಯಾವ ಒಂದು ಯವನಸ್ಥರು ದಾರಿ ತಪ್ಪಿರುವಂಥ ಯವನಸ್ಥರು ದೇವರ ಕಡೆಗೆ ಬಂದು ದೇವರೊಂದಿಗೆ ಜೀವಿಸಿ ದೇವರಿಗೋಸ್ಕರ ಜೀವಿಸಲಿ ಅಂತ ನಾನು ಮಾಡಿದ್ದು ಹೊರತು ಬೇರೆ ಯಾವುದೇ ರೀತಿ ನಾನು ಇಂಟೆನ್ಷನಲ್ಲಿ ಮಾಡಲಿಲ್ಲ, ಆಯಿತಾ? ಈ ಒಂದು ವಾಕ್ಯ ನಿಮ್ಮಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈ ಒಂದು ವಾಕ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿ. ದೇವರು ನಿಮ್ಮಲ್ಲಿ ಅದ್ಭುತ ಮಾಡ್ತಾರೆ. ಯಾಕೆ ಮಾಡೋದಿಲ್ಲ ಹೇಳಿ? ನೀವು ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ. ಯಾಕಂದರೆ ಸೈತಾನ ಕೊಡುವಂಥ ಒಂದು ಆಲೋಚನೆ ಅದು ನಿಮ್ಮಲ್ಲಿ. ಆ ದಿನ ಎಸ್ ಸ್ವಾಮಿ ಆ ಒಂದು ಹುಡುಗನನ್ನು ಎಬ್ಬಿಸಿದ್ರು. ಏನಕ್ಕೆ ಎಬ್ಬಿಸಿದ್ರು? ನಂಬಿಕೆ ಇತ್ತು, ಮತ್ತು ಅದರ ಮೇಲೆ ಪ್ರೀತಿ ಇತ್ತು. ನಿಮ್ಮ ಮೇಲೆ ಕೂಡ ಎಸ್ ಸ್ವಾಮಿಗೆ ದೇವರಿಗೆ ಪ್ರೀತಿ ಇದೆ. ನೀವು ನಂಬಿದ್ರೆ ನಿಮ್ಮನ್ನು ಕೂಡ ಆತ ಮೇಲೆ ಎಬ್ಬಿಸ್ತಾನೆ. ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ಅಥವಾ ನಿಮಗೆ ನೆಮ್ಮದಿ ಇಲ್ಲ ಅಂತಂದರೆ ಆಗಿರ್ಬೋದು. ಪ್ರಾರ್ಥನೆ ಮಾಡಿ, ಸಮಯ ಕೊಡಿ ದೇವರಿಗೋಸ್ಕರ ಸಮಯ ಕೊಟ್ಟಾಗ ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಈ ಲೋಕದಲ್ಲಿ ನೋಡಿ, ಈ ಒಂದು ಮಾತನ್ನು ನಾನು ಮೇಯ್ನಾಗಿ ಅಂದರೆ ಮುಖ್ಯವಾಗಿ ಯವನಸ್ಥರು ಹೇಳ್ತಿದ್ದೀನಿ. ದಾರಿ ತಪ್ಪಿದ್ದೀಗ, ಓಕೆ, ಅಂದರೆ ನೀವು ಒಂದು ಅಭ್ಯಾಸಕ್ಕೆ ಬಿದ್ದಿದ್ದೀಗ, ಅದನ್ನು ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ, ನಿಮಗೆ ಬಿಟ್ಟು ಇರೋದಕ್ಕೂ ಆಗ್ತಾಯಿಲ್ಲ, ಅದನ್ನ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿದೆ. ದೇವ್ರಿಗೆ ಒಪ್ಪಿಸ್ಕೊಡಿ. ದೇವ್ರು ನಿಮ್ಮನ್ನು ಬಿಡಿಸ್ತಾರೆ. ಯಾಕಂದರೆ ಆತನು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ನಿಮ್ಮನ್ನು ಪ್ರೀತಿಸೋದ್ರಿಂದ ಅದರ ಒಂದು ಕೆಟ್ಟ ಅಭ್ಯಾಸಗಳಿಂದ ಬಿಡಿಸ್ತಾನೆ. ಅದು ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳಲ್ಲಿ ಬೀಳ್ಬೇಡಿ ದೇವ ಮಕ್ಕಳೇ. ಯಾಕಂದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಮದ್ಯಪಾನ ಮಾಡಿ ಮತ್ತಾಗಬೇಡಿರಿ, ಪವಿತ್ರಾತ್ಮದಲ್ಲಿ ತುಂಬಲ್ಪಟ್ಟು ಆನಂದ ಪಡಿರಿ ಅಂತ ದೇವವಾಕ್ಯ ಹೇಳುತ್ತೆ. ನಾನು ಈ ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವ ಮಕ್ಕಳೇ, ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಎಷ್ಟು ಆನಂದ ಪಟ್ಟೆ ಅಂದರೆ ಈ ಒಂದು ವಾಕ್ಯದಲ್ಲಿ. ಅಷ್ಟು ಆನಂದ ನೀವು ಈ ಒಂದು ವಾಕ್ಯ ಅಷ್ಟೇ ಅಲ್ಲ, ನೀವು ಯಾವುದೇ ವಾಕ್ಯ ಆಗಿರ್ಬೋದು, ವಾಕ್ಯವನ್ನು ಧ್ಯಾನ ಮಾಡುವಾಗ ಅದರಲ್ಲಿ ನಿಮಗೆ ಸಿಗುವಂಥ ಆನಂದ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿರಲಿ, ಎಷ್ಟೇ ದುಡ್ಡಿರಲಿ, ನೀವು ನೀವು ಆನಂದ ಪಡೋದಕ್ಕಾಗೋದಿಲ್ಲ. ನೀವು ಎಲ್ಲ ಹೊರಟು ಹೋಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಮಾಡಿದ್ರು ನೀವು ಆಗೋದಿಲ್ಲ. ಅದು ಒಂದು ಆನಂದ ನಿಮಗೆ ಸಿಗೋದಿಲ್ಲ ಹೊರತು ದೇವರೊಂದಿಗೆ ಜೀವಿಸಿ, ದೇವರಿಗೋಸ್ಕರ ಮತ್ತು ದೇವರೊಂದಿಗೆ ಜೀವಿಸಿ. ದೇವರು ನಿಮಗೆ ಒಂದು ಆನಂದವನ್ನು ಕೊಡ್ತಾರೆ. ಆನಂದ ನಿಮಗೆ ಸಿಗುತ್ತೆ. ಯಾಕಂದರೆ ನೀವು ದೇವರನ್ನು ನಂಬಿದ್ದೀರ ಅಂತ ದೇವರಿಗೆ ಗೊತ್ತಾಗುತ್ತೆ. ನೀವು ನಂಬಿದಾಗ ಗೊತ್ತಾಗುತ್ತೆ, ಆದರೆ ನಂಬದೇ ಇದ್ದಾಗಲ್ಲ. ದೇವರನ್ನು ನಂಬಬೇಕು. ದೇವರು ನನ್ನ ಜೀವಿತದಲ್ಲಿ ಮಾಡೇ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಆ ದಿನ ಆ ಒಂದು ಹುಡುಗನ ಎಬ್ಬಿಸಿದಂಥ ದೇವರು ನಿಮ್ಮನ್ನು ಎಬ್ಬಿಸೋದಿಲ್ವ ಹೇಳಿ? ಯಾಕಂದರೆ ಆ ಹುಡುಗನ ಮೇಲೂ ಪ್ರೀತಿ ಇತ್ತು, ನಿಮ್ಮ ಮೇಲೂ ಪ್ರೀತಿ ಇರುತ್ತೆ. ಅಥವಾ ಆ ಹುಡುಗ ತಂದೆ ಕೂಡ ಒಂದು ನಂಬಿಕೆಯನ್ನು ಇಟ್ಟಿದ್ರು. ನೀವು ಕೂಡ ನಂಬಿಕೆ ಇಡಿ, ನಿಮ್ಮನ್ನು ಕೂಡ ನೀವು ಬಿದ್ದೋಗಿರುವಂಥ ಒಂದು ಸ್ಥಿತಿ ಅಂದರೆ ನೀವು ಒಂದು ಬಿದ್ದೋಗಿರುವಂಥ ಒಂದು ವಿಷಯಗಳನ್ನು ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮನ್ನು ಕೂಡ ಎಬ್ಬಿಸಿದಾಗ ಯಾಕೆ ಎಬ್ಬಿಸೋದಿಲ್ಲ? ನಿಮ್ಮ ಅನಿಸ್ಬೋದು, ಆಗೋದಿಲ್ಲ, ಇದಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ನಾನು ಈ ಒಂದು ಚಾನಲನ್ನು ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಆಗದೇ ಇರೋ ಕೆಲಸ ಅಂತ ನನ್ನ ಮನಸ್ಸು ಅನಿಸ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಇಲ್ಲ, ಆಗುತ್ತೆ, ಮಾಡ್ಬೋದು ಅಂತ ಅನಿಸ್ತಾ ಇತ್ತು. ಎಲ್ಲಿ ಆಗಲ್ಲ ಅಂತ ಅನ್ಸೋದಲ್ಲ, ಅದೇ ಸೈತಾನನ ಧ್ವನಿ. ಆಗಲ್ಲ ಅಂತ ನೆಗೆಟಿವ್ ಥಾಟ್ಸ್ ಅಂತ ಏನು ಹೇಳ್ತೀವಿ, ಅದು ಆಗುತ್ತೆ, ಹೋಗಿ ಮಾಡು. ನಾನು ಇದನ್ನು ದುಡ್ಡಿಗೋಸ್ಕರ ಆಗಲಿ ಅಥವಾ ನನ್ನ ಒಂದು ಪಾಪ್ಯುಲಾರಿಟಿ ಅದಕ್ಕೋಸ್ಕರ ಆಗಲಿ ನಾನು ಮಾಡ್ತಾಯಿಲ್ಲ. ದೇವರ ಒಂದು ವಾಕ್ಯವನ್ನು ಸಾಗಬೇಕು,
ಮತ್ತು ದಾರಿ ತಪ್ಪಿರುವಂಥ ಯವನಸ್ಥರನ್ನು ದೇವರ ದಾರಿ ತರಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ದೇವರು ನನ್ನ ಮುಂದೆ ನಡೆಸ್ತಾ ಇದ್ದಾರೆ, ದಿನ ನನ್ನ ವೃತ್ತಿಗೊಳಿಸ್ತಾ ಇದ್ದಾರೆ, ಒಂದು ಒಳ್ಳೆಯ ಸ್ಥಾನಕ್ಕೆ ತರ್ತಾ ಇದ್ದಾರೆ, ನನ್ನ ದೊಡ್ಡ ಸ್ಥಾನಕ್ಕೆ ತರ್ತಾರೆ ಅಂತ ನನಗೆ ಗೊತ್ತಿದೆ. ನೀವು ಕೂಡ ದಯವಿಟ್ಟು ಈ ಒಂದು ಚಾನಲ್ಗೋಸ್ಕರ ಪ್ರಾರ್ಥನೆ ಮಾಡಿ, ಮತ್ತು ದೇವರಿಗೋಸ್ಕರ ನೀವು ಸಮಯವನ್ನು ಕೊಡಿ. ಈ ಒಂದು ವಾಕ್ಯ ನಿಮಗೆ ಅರ್ಥ ಆಗಿದೆ, ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಾಕ್ಯದಲ್ಲಿ ನಾನು ಹೇಳಿದಂಥ ಒಂದು ಉಪದೇಶ ನಿಮಗೆ ಅರ್ಥ ಆಗಿದೆ, ಮತ್ತು ಅರ್ಥ ಆಗಿ ಅಂತ ಒಪ್ಕೊಳ್ತೀರ ಅಂತಂದರೆ ದಯವಿಟ್ಟು ನೊಂದಿಗೆ ನೀವು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಒಟ್ಟಾಗಿ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನೇ ಸ್ತೋತ್ರ ತಂದೆ. ಹೌದಪ್ಪ ತಂದೆ, ಈ ದಿನ ನಮ್ಮಿಷ್ಟು ಜನರನ್ನು ನೀವು ತಂದೆ ಈ ವಿಡಿಯೋ ಮಾಡ್ತಾರಂಥ ಎಲ್ಲರನ್ನ ನಮ್ಮೊಂದಿಗೆ ನೀವು ಇಷ್ಟು ಜನರನ್ನ ತಂದೆ ನಮ್ಮೊಂದಿಗೆ ನೀವಿದ್ದು ಒಟ್ಟಾಗಿ ಕೊಡುವಂಥ ಒಂದು ಕೃಪೆಯನ್ನು ನೀವು ತೋರಿದ ತಂದೆ. ಅದಕ್ಕಾಗಿ ನೀವು ಕೊಟ್ಟಿ ಸ್ತೋತ್ರಪ್ಪ ತಂದೆ. ನೀವು ವಾಕ್ಯ ಹೇಳೋ ಪ್ರಕಾರ ಎಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೋ ಅಲ್ಲಿ ಏನಿರುತ್ತೆ ಅಂತ ನೀವು ವಾಕ್ಯ ಹೇಳ್ತಾರಲ್ಲಪ್ಪ ತಂದೆ ಯೇಸುವೆ. ಅದಕ್ಕಾಗಿ ನಿಮಗೆ ಕೊಟ್ಟಿ ಸ್ತೋತ್ರ. ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ಅವರನ್ನು ಅವರ ಒಂದು ಕೊರತೆಗಳನ್ನು ನೀಗಿಸಿ, ಅವರ ಒಂದು ಪ್ರಾರ್ಥನೆಯನ್ನು ನೀವು ಕೇಳಿ ಅದನ್ನು ನಿಮ್ಮ ಚಿತ್ತನುಸಾರವಾಗಿ ನೀವು ಅದನ್ನು ನೆರವೇರಿಸಿರಿ ತಂದೆ. ಎಲ್ಲರಿಗೂ ಸಮಾಧಾನ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಿರಿ. ಒಳ್ಳೆಯ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಿರಿ. ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿರಿ. ಪ್ರತಿಯೊಬ್ಬ ನೀವು ಮುಟ್ಟಿರಿ ತಂದೆ ಯೇಸುವೆ. ಅವ್ರಿಗೆ ಬೇಕಾದಂಥ ಎಲ್ಲ ಕೊರತೆಗಳನ್ನು ನೀವು ನೆರವೇರಿಸಿರಿ ತಂದೆ ಯೇಸುವೆ. ಅದನ್ನೇ ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನೀವು ಕೊಡಿ ಸ್ತೋತ್ರ ತಂದೆ. ಆಮೇನ್. ಯೇಸು ನಮಗೆ ತಿಳಿಸಿಕೊಟ್ಟಂಥ ಒಂದು ಪ್ರಾರ್ಥನೆಯನ್ನು ನಾವು ಒಟ್ಟಾಗಿ ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮ ಪರಿಶುದ್ಧ ಎಂದೆನಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಬೇಕು, ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕಡೆಯಿಂದ ತಪ್ಪಿಸಿರಿ. ಯಾಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಎಂದೇ ಸ್ವಾಮಿ. ಆಮೇನ್. ಕೀರ್ತನೆಗಳು ಒಟ್ಟಾಗಿ ನೋಡುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಹೋದರಗಳನ್ನು ತಪ್ಪಿತ ನಮ್ಮನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅದನ್ನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಇಷ್ಟೊತ್ತು ನನ್ನೊಂದಿಗೆ ನೀವು ದೇವರಿಗೋಸ್ಕರ ಕಾಲ ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ನಾನು ಮಾತಾಡುವಾಗ ಸ್ವಲ್ಪ ಮಾತನ್ನು ತೊಳೆದು ಮಾತಾಡ್ತೀನಿ. ದಯವಿಟ್ಟು ಕೋಆಪರೇಟ್ ಮಾಡಿ. ನಾನು ಅದಕ್ಕೋಸ್ಕರ ನೀವು ಕೂಡ ಪ್ರಾರ್ಥನೆ ಮಾಡಿ, ನಾನು ಕೂಡ ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನಿಂದ ಆಗಿರುವಂಥ ಒಂದು ತಪ್ಪನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ದೇವವಾಕ್ಯನ ಎಲ್ಲರೂ ತಿಳ್ಕೊಳ್ಳಿ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಆಲ್ ದ ಬೆಸ್ಟ್.